ಅವತ್ತೇ ಸರ್ಕಾರಕ್ಕೆ ಹೇಳ್ತಾ ಇದ್ವಿ, ತಪ್ಪು ಮಾಡ್ತಾ ಇದ್ದೀರಾ, ನೀವು ತಪ್ಪು ಮಾಡ್ತಾ ಇದ್ದೀರಾ, ಈ ಹೆಜ್ಜೆ ಇಡಬೇಡಿ ಅಂತ ಹೇಳಿದ್ರೆ ಪುಂಖಾನುಪುಂಖವಾಗಿ ಬಂದು ಊದಿದ್ರು ಎಲ್ಲ ಮಂತ್ರಿಗಳು. ಏನು ಅಮಾಯಕರನ್ನೆಲ್ಲ ಕೇಸಲ್ಲಿ ಹಾಕ್ಬಿಟ್ಟಿದ್ದಾರೆ ಅಂತ ಹೇಳಿ. ಇವತ್ತು ನೋಡಿ, ಎಲ್ಲಿಂದ ಚಾಟಿ ಬೀಸಬೇಕಾಗಿತ್ತು ಅಲ್ಲಿಂದನೇ ಚಾಟಿ ಬಿದ್ದಿದೆ. ಹೈಕೋರ್ಟ್ನಲ್ಲಿ ರಾಜ್ಯ ಸರ್ಕಾರಕ್ಕೆ ಭಾರಿ ಹಿನ್ನಡೆ. 2022ರ ಹುಬ್ಬಳ್ಳಿ ಗಲಭೆಕೋರರ ಕೇಸನ್ನ ರದ್ದು ಮಾಡಿತ್ತಲ್ಲ ಸರ್ಕಾರ, ಅದನ್ನು ವಾಪಸ್ ತಗೊಳ್ಳಿ ಅಂತ ಹೇಳಿದೆ. 43 ಕ್ರಿಮಿನಲ್ ಕೇಸ್ ಹಿಂಪಡೆಯುವ ಸರ್ಕಾರದ ಕ್ರಮಕ್ಕೆ ಈಗ ಭಾರಿ ಹಿನ್ನಡೆ. ಅಕ್ಟೋಬರ್ 15, 2024ರ ಆದೇಶವನ್ನ ಹೈಕೋರ್ಟ್ ರದ್ದುಪಡಿಸಿದೆ. ಹುಬ್ಬಳ್ಳಿ ಸೇರಿ ಹಲವು ಗಲಭೆ ಕೇಸನ್ನ ವಾಪಸ್ ಮಾಡೋಕೆ ಮುಂದಾಗಿತ್ತು ಸರ್ಕಾರ. ಸಿಜೆಎನ್ವಿ ಅಂಜಾರಿಯಾ ಮತ್ತು ನ್ಯಾಯಮೂರ್ತಿ ಕೆ ಅರವಿಂದ್ ಅವರ ಇದ್ದಂತಹ ಪೀಠದಲ್ಲಿ ಈಗ ಸ್ಪಷ್ಟವಾಗಿ ಹೇಳಿದ್ದಾರೆ. ಗಿರೀಶ್ ಭಾರದ್ವಾಜ್ ಅವರು PIL ಅನ್ನು ಸಲ್ಲಿಸಿದ್ರು. ಹೈಕೋರ್ಟ್ ಇವತ್ತು ಆದೇಶವನ್ನ ಕೊಟ್ಟಿದೆ, ಅದನ್ನು ರದ್ದು ಮಾಡಬೇಕು ಅಂತ ಹೇಳಿ, ಕೇಸ್ ನಡಿಬೇಕು ಅಂತ ಹೇಳಿ. ಕಾರಣ ಯಾವನೋ ಬಂದು ಯಾವುದೋ ವಿಚಾರಕ್ಕೆ ಕಂಡು ಆಸ್ತಿಯನ್ನು ಹಾಳು ಮಾಡಿಟ್ಟು ಪೊಲೀಸ್ ಸ್ಟೇಷನ್ಗೆ ಕಲ್ಲು ಹೊಡೆದು, ಪೊಲೀಸರ ಮೇಲೆ ಹೊಡೆದು, ಜೀಪ್ಗಳನ್ನೆಲ್ಲ ಹಾಳು ಮಾಡಿಟ್ಟು ನೋಡಿ. ಏಪ್ರಿಲ್ 16, 2022 ನಡೆದಿತ್ತು ಈ ಘಟನೆ ಎಲ್ಲ. ಅವತ್ತೆಲ್ಲ ಅವರಷ್ಟೆಲ್ಲ ಮಾಡಿದ ನಂತರನೂ ಕೂಡ ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ಇದ್ದಿದ್ದು. ವಾಟ್ಸಪ್ ಸ್ಟೇಟಸ್ ವಿಚಾರದಲ್ಲಿ ಕೋಮುಗಳ ನಡುವೆ ಗಲಾಟೆ ಆಗಿತ್ತು. ಗಲಾಟೆ ವೇಳೆ ಕೆಲವರಿಂದ ಪೊಲೀಸ್ ಠಾಣೆಗೆ ಕಲ್ಲು ತೂರಾಟ ಆಗಿತ್ತು. ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಬಂದು ಗಲಾಟೆ ಮಾಡಿದರು. ಪೊಲೀಸ್ ಜೀಪನ್ನು ಏರಿ ವ್ಯಾನ್ ಮೇಲೆ ನಿಂತ್ಕೊಂಡ್ಬಿಟ್ಟು ಅದರಲ್ಲಿ ಆವಾಜನ್ನು ಹಾಕೊಂಡು ನಿಂತ್ಕೊಂಡಿದ್ರು. ಎಲ್ಲರೂ ಗುಂಪು ಸೇರ್ಕೊಂಡಿದ್ರು. ಪೊಲೀಸ್ ಇನ್ಸ್ಪೆಕ್ಟರ್ ಸೇರಿ 7 ಸಿಬ್ಬಂದಿಯ ಮೇಲೆ ಹಲ್ಲೆ ಆಗಿತ್ತು. DJ-ಹಳ್ಳಿ, KG-ಹಳ್ಳಿ ಮಾದರಿಯಲ್ಲಿ ನಡೆದಂಥ ಗಲಾಟೆ ಅದಾಗಿತ್ತು. ಆದರೆ ಸರ್ಕಾರ ಅದು ಯಾವ ರೀತಿಯಲ್ಲಿ ಅದನ್ನು ವಾಪಸ್ ತಗೊಳ್ತಾ ಗೊತ್ತಾಗಲಿಲ್ಲ. 152 ಜನರನ್ನ ಬಂಧನ ಕೂಡ ಆಗಿತ್ತು ಅವತ್ತು. 12 ಪ್ರಕರಣಗಳು ದಾಖಲಾಗಿದ್ವು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ. 152 ಜನರಲ್ಲಿ ಕೆಲ ಬಾಲಾಪರಾಧಿ ಸೇರಿ 7ಕ್ಕೂ ಹೆಚ್ಚು ಜನರಿಗೆ ಜಾಮೀನು ಸಿಕ್ಕಿತ್ತು. ಡಿಸೆಂಬರ್ನಲ್ಲಿ 2023ರಲ್ಲಿ 31 ಜನರಿಗೆ, ಇದೇ ವರ್ಷ ಫೆಬ್ರವರಿ 16ರಂದು ಉಳಿದ 114 ಜನರಿಗೆ ಜೈಲಿನಿಂದ ಮುಕ್ತಿ ಕೊಟ್ಟಿದ್ರು. ಸರ್ಕಾರ ಇದನ್ನು ರದ್ದು ಮಾಡಿತ್ತು ಈ ಕೇಸನ್ನು. ಹಾಕಿದ್ರು ತುಷ್ಟೀಕರಣ ಅಂತಾರೆ, ಕೇಸ್ ಹಾಕಿಲ್ಲ ಅಂದರೂ ತುಷ್ಟೀಕರಣ ಅಂತಾರೆ, ವಿಡ್ರಾ ಮಾಡಿದ್ರು ತುಷ್ಟೀಕರಣ ಅಂತಾರೆ. ಈಗ ನೀವು ಹೇಳಿ, BJP ಒಬ್ಬರು ಶಾಸಕರು ಪ್ರೂವ್ ಆಗಿದೆ ಅಲ್ಲ, ಏನು ಅತ್ಯಾಚಾರ ಮಾಡಿದ್ದು, ದಲಿತರ ಮೇಲೆ ನಿಂದನೆ ಮಾಡಿದ್ದು, ಏನು ಆ್ಯಕ್ಷನ್ ತೊಗೊಂಡಿದ್ದಾರೆ ಸರ್? ಪಾಸ್ಕೋನಲ್ಲಿ ಏನು ಆ್ಯಕ್ಷನ್ ತೊಗೊಂಡಿದ್ದಾರೆ ಸರ್? ಏನಂತೀರಾ ಅದಕ್ಕೆ ಹೇಳಿ ನೀವೇ? ನಾವು ತೊಗೊಂಡ್ರೆ ತುಷ್ಟೀಕರಣ, ಕೆಲವು ಈಗ ಇಡೀ ರಾಷ್ಟ್ರದಲ್ಲೇ ಪಾಕ್ಸ್ಕೋ ಕೇಸ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಮಾನದಂಡಗಳಿದೆ. ಇಲ್ಲೇನಾಗ್ತಾ ಇದೆ? ಯಾರಿಗೆ ನಾವು ಕೇಳಬೇಕು? ಸುಮಾರು 43 ಜನರಿಗೆ ವಿಡ್ರಾಲ್ ಪರ್ಮಿಷನನ್ನು ಕೊಟ್ಟಿದ್ವಿ. ಆದರೆ PIL ಹೋಗಿ ಅಪೀಲ್ ಮಾಡಿದ್ದಾರೆ. ಆ ಸಮಾಚಾರ ಈಗ ತಾನೇ ಸಿಕ್ಕಿದೆ ನನಗೆ. ಆ ಜಜ್ಮೆಂಟ್ ಪೂರ್ಣ ನಮ್ಮ ಕೈಗೆ ಬಂದಮೇಲೆ ಅದ್ರ ಬಗ್ಗೆ ಏನು ಮಾಡಬೇಕು ಅನ್ನೋದನ್ನು ವಿಚಾರ ಮಾಡ್ತೀವಿ. ಪ್ರಶ್ನೆ ಬಂದಿಲ್ಲ ಇನ್ನೂ. ಆ ವರದಿ ಬಂದಮೇಲೆ, ಆ ತೀರ್ಪು ನಮ್ಮ ಕೈ ಸೇರಿದ ಮೇಲೆ ನಾವು ಚರ್ಚೆ ಮಾಡ್ತೀವಿ. ಕರ್ನಾಟಕ ಉಚ್ಚ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪನ್ನು ನಾನು ಸ್ವಾಗತಿಸ್ತೇನೆ. ಒಂದು ಕಡೆ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಆ್ಯಂಟಿ ಕಮ್ಯುನಲ್ ಫೋರ್ಸ್ ತರ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ, ಮತ್ತೊಂದು ಕಡೆಗಳಲ್ಲಿ ಕಮ್ಯುನಲ್ ಫೋರ್ಸ್ಗಳಿಗೆ ರಾಜಾಶ್ರಯ ಕೊಡ್ತಾರೆ. ನಾನು ಕೇಳಕ್ಕೆ ಬಯಸ್ತೇನೆ, ನೀವು 43 ಪ್ರಕರಣಗಳಲ್ಲಿ ಮೊಕದ್ದಮೆ ವಾಪಸ್ ಪಡೆದ್ರಲ್ಲ, ಆ ಎಲ್ಲ ಮೊಕದ್ದಮೆಗಳು ಜನಪರ ಹೋರಾಟದ ಮೊಕದ್ದಮೆಗಳ, ಕನ್ನಡ ಚಳುವಳಿಗಾರರ ಪ್ರಕರಣಗಳ, ಅಥವಾ ರೈತರ ಪರವಾಗಿ, ಅನ್ನದಾತ ಪರವಾಗಿ ಹೋರಾಟ ಮಾಡಿದಂಥ ಮೊಕದ್ದಮೆಗಳನ್ನು ವಾಪಸ್ ತೆಗೆದುಕೊಂಡ್ರೆ ನೀವು ವಾಪಸ್ ತೆಗೆದುಕೊಂಡಿದ್ದು ಪೊಲೀಸ್ ಠಾಣೆ ಮೇಲೆ ಬೆಂಕಿ ಹಾಕಿದವರು, ಸಾರ್ವಜನಿಕ ಆಸ್ತಿಪಾಸ್ತಿಯನ್ನು ನಷ್ಟ ಮಾಡಿದವರು, ಕೋಮು ಗಲಭೆಯನ್ನು ಹುಟ್ಟಾಕುವಂಥ ಷಡ್ಯಂತ್ರ ಮಾಡಿದವರ ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡು ಒಂದು ಕಡೆಗೆ ರಾಜಾಶ್ರಯ ಕೊಡ್ತಾ, ಅವರ ರಕ್ಷಕರೇ ನಾವಿಲ್ಲದೆ ಇದ್ದರೆ ನಿಮಗೆ ರಕ್ಷಣೆನೇ ಇಲ್ಲ ಅಂತ ಭೀತಿಯನ್ನು ಹುಟ್ಟಿಸಿ ಅವ್ರನ್ನ ವೋಟ್ ಬ್ಯಾಂಕ್ ಮಾಡ್ಕೊಳ್ಳೋಕ್ಕೋಸ್ಕರ ಕಮ್ಯುನಲ್ ಫೋರ್ಸ್ಗಳನ್ನು ಬೆಳೆಸೋ ಕೆಲಸ ನೀವೇ ಮಾಡ್ತೀರಿ. ಇನ್ನೊಂದು ಕಡೆಗೆ ಆ್ಯಂಟಿ ಕಮ್ಯುನಲ್ ಫೋರ್ಸ್ ನಿಮ್ಮ ಕ್ಯಾಬಿನೆಟ್ಟಲ್ಲೇ ಕಮ್ಯುನಲ್ ವೈರಸ್ಸು ಆವರಿಸ್ಕೊಂಡ್ಬಿಟ್ಟಿದೆ ನಿಮ್ಮ ಕ್ಯಾಬಿನೆಟ್ಟಿಗೇನೆ. ಇಂದು ಹೈಕೋರ್ಟ್ ಸದಸ್ಯ ಪೀಠ ಹುಬ್ಬಳ್ಳಿಯ ಪೊಲೀಸ್ ಸ್ಟೇಷನ್ ಮೇಲೆ ಆಗಿರುವಂಥ ದಾಳಿ ಮತ್ತು ಗಲಭೆಯ ಬಗ್ಗೆ 14 ಕ್ರಿಮಿನಲ್ ಕೇಸುಗಳನ್ನು ಸರ್ಕಾರ ಏನು ಹಿಂತೆಗೆದುಕೊಂಡಿತ್ತು, ಅದರ ಕ್ರಮ ಸರಿಯಲ್ಲ ಅಂತೇಳಿ ಅದರ ವಿರುದ್ಧ ತೀರ್ಪನ್ನು ದ್ವಿಸದಸ್ಯ ಪೀಠ ಮುಖ್ಯ ನ್ಯಾಯಾಧೀಶರ ನೇತೃತ್ವದಲ್ಲಿ ತೀರ್ಮಾನ ಕೊಟ್ಟಿದೆ. ನಾನು ಆವಾಗಲೇ ಹೇಳಿದೆ, ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡೋದು ಅಂತಂದರೆ ಅದು ರಾಜ್ಯದ ಮೇಲೆ ದಾಳಿ ಮಾಡ್ದಂಗೆ.